ಖಾರ ಸಿಕ್ಕಾಪಟ್ಟೆ ಖಾರ ತುಂಬಾ ಬೇಕಾದ್ರೆ ಆಲ್ಮೋಸ್ಟ್ ಚಿಲ್ಲಿ ಫ್ಲೇಕ್ಸ್ ಚಿಲ್ಲಿ ಪೌಡರ್ ಎಲ್ಲಾನು ಚಿಲ್ಲೀಸ್ ಈ ಬೇಲ್ಪುರಿ ಎಲ್ಲ ತಿಂತಿರಲ್ಲ ಅದು 50 ರೂಪೀಸ್ಗೆಲ್ಲ ಇಯರಿಂಗ್ಸ್ ಪರ್ಚೇಸ್ ಮಾಡಿದ್ದೀನಿ. ಸಿಂಪಲ್ ರೆಸಿಪಿ ಇದು ಆ್ಯಕ್ಚುಲಿ ತುಂಬ ಬೇಗ ಮುಗ್ತೆ. ಮುಖ ನೋಡ್ಬಿಟ್ಟು ಅವ್ರು ಪ್ರೈಸ್ ಹೇಳ್ತಾರೆ. ಆ್ಯಕ್ಚುಲಿ ಇದು 2. ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ಸು. ತುಂಬ ದಿವಸ ಆದ್ಮೇಲೆ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಯಾವಾಗಲೂ ನನ್ನ ವ್ಲಾಗು ಒಂದು ಸ್ಟುಡಿಯೋಯಿಂದ ಶುರು ಮಾಡ್ತೀನಿ, ಇಲ್ಲ ಮನೆಯಿಂದ ಶುರು ಮಾಡ್ತೀನಿ. ಇವತ್ತು ಸ್ಟುಡಿಯೋಯಿಂದನೂ ಮಾಡ್ತಿಲ್ಲ, ಮನೆಯಿಂದನೂ ಮಾಡ್ತಿಲ್ಲ, ವ್ಲಾಗ್ ಶುರು ಮಾಡಿದ್ದೀನಿ. ಬಟ್ ನಾನು ಇವಾಗ ಮನೆಗೆ ಹೋಗ್ತಾ ಇರೋದು. ಮನೆಗೆ ಹೋಗ್ಬಿಟ್ಟು ಆ್ಯಕ್ಚುಲಿ ನೀವು ನೋಡಿರ್ತೀರ ಸ್ಯಾಮ್ ವ್ಲಾಗಲ್ಲೆಲ್ಲ ನಾನು ವೆಕೇಷನ್ಗೆ ಹೋಗಿದ್ದೆ. ವೆಕೇಷನಿಂದ ಬಂದಿದ್ದೆ ನೆನ್ನೆ ನೈಟು. ಸೊ ಮತ್ತೆ ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಸ್ಟುಡಿಯೋಗೆ ಬಂದು ಫುಲ್ ಎಲ್ಲ ನೋಡಿ ಏನೇನು ಮಾಡಬೇಕು, ಇವಾಗ ಪ್ಲ್ಯಾನ್ಸ್ ಏನೇನಿದೆ ಅಂತೆಲ್ಲ ನೋಡಿಕೊಂಡು ಸ್ಕೆಡ್ಯೂಲ್ಸ್ ಎಲ್ಲ. ಇವಾಗ ನಾನು ಮನೆಗೆ ಹೋಗಿ ನಾನು ಏನೇನೆಲ್ಲ ತಂದಿದ್ದೆ, ನಮ್ಮ ಮಮ್ಮಿಗೆ ಏನೂ ಕೊಟ್ಟಿರಲಿಲ್ಲ. ಆ್ಯಂಡ್ ಬ್ಲಾಗ್ ಅಲ್ಲಿಂದ ಮಾಡೋಣ ಅಂದ್ಕೊಂಡು ಇವತ್ತೊಂದು ಮೀಟಿಂಗ್ ಇತ್ತು. ಅದನ್ನು ಮೀಟಿಂಗ್ ಮುಗಿಸ್ಕೊಂಡು ಇವಾಗ ನಾನು ಮನೆಗೆ ಹೋಗಿ ಏನೇನೆಲ್ಲ ಐಟಮ್ಸ್ ತಂದಿದ್ದೀನಿ ಅದನ್ನು ನಮ್ಮ ಮಮ್ಮಿಗೆ ಕೊಟ್ಟು ಆಮೇಲೆ ಒಂದು ರೆಡಿ ಆಗಿಬಿಟ್ಟು ಎಲ್ಲ ಹೋಗ್ತಾ ಇದ್ದೀನಿ. ಅದು ಎಲ್ಲಿ ಅಂತ ಹೇಳ್ತೀನಿ, ಅದು ಈ ಬ್ಲಾಗಲ್ಲಿ ಅದು ಎಲ್ಲಿ ಅಂತ ಹೇಳಲ್ಲ. ಸೊ ನಾನು ರೆಡಿ ಆಗೋದು ಏನೇನು ಔಟ್ಫಿಟ್ ಏನೇನೆಲ್ಲ ತಂದಿದ್ದೀನಿ ಅಂತ ನಿಮ್ಗೆ ಈ ಬ್ಲಾಗಲ್ಲಿ ತೋರಿಸ್ತೀನಿ. ಸೊ ಬನ್ನಿ ಮನೆಗೆ ಹೋಗೋಣ. ಗೈಸ್, ಮನೆಗೆ ಬಂದೆ, ಹೊಟ್ಟೆ ಹಸಿತಿದೆ ನೋಡ್ರೆ. ನಮ್ಮ ಮಮ್ಮಿ ಅನ್ನ ಸಾಂಬಾರು ಏನು ಮಾಡಿದ್ದಾರೆ ನೋಡೋಣ. ರೈಸ್ ಮಾಡಿದ್ದಾರೆ. ಆಮೇಲೆ ಏನು ಸಾಂಬಾರು ಮಮ್ಮಿದು? ಏನು ಸಾಂಬಾರು ಇದು? ಏನು ಸಾಂಬಾರು ಮಾಡಿದ್ದೀರಾ? ಅಲಸಂದೆ ಕಾಳು. ಅಲಸಂದೆ ಕಾಳು. ಅಲಸಂದೆ ಕಾಳು ಮಾಡಿದ್ದಾರೆ. ನಾನು ತಿನ್ನಲ್ಲ ಆ್ಯಕ್ಚುಲಿ. ನಾನು ಇವತ್ತಿಂದ ಫುಲ್ ಸ್ಟ್ರಿಕ್ಟ್ ಡಯಟ್ ಮಾಡ್ತಾ ಇದ್ದೀನಿ. ದಟ್ ಇಸ್ ಡಯಟ್ ಪ್ರೋಟೀನು. ಡಯಟ್ ಪ್ರೋಟೀನ್ ನೋಡಿಲ್ಲಿ ಕಾಳಿದು ಕಾಳಂತೆ. ಬಟ್ ನಾನು ರೈಸ್ ತಿನ್ನಲ್ವಲ್ಲ. ತಿನ್ನಲ್ಲ ಅಂದ್ರೆ ಮುದ್ದೆ ತಿನ್ನು. ಮುದ್ದೆ ಮಾಡಿಲ್ವಲ್ಲ. ಮಾಡ್ತೀನಿ ಅಂದ್ರೆ ಮಾಡ್ತೀನಿ. ಮುದ್ದೆ ಮಾಡ್ತೀರಾ? ನಲ್ಲ ಬೇಡ, ನಾನು ಒಂದು ಹೆಲ್ದಿ ಬೌಲ್ ಮಾಡ್ಕೋತೀನಿ ಗೈಸ್. ಏನು ಮಾಡ್ತೀನಿ? ಏನೋ ಒಂದು ಮಾಡ್ತೀನಿ. ನೀವು ತಿಂತೀರಾ? ಏನು ಮಾಡ್ತೀನಿ? ತಿನ್ನಂಗೆ ಇದ್ರೆ ಮಾಡಿ ತಿಂತೀನಿ. ಏನೇನೇನು ತಿನ್ನೋ ಥರ ಮಾಡಿದ್ರೆ ತಿಂತೀನಿ. ಓಕೆ ಗೈಸ್, ತುಂಬ ಈಸಿ ಇದೆ. ತುಂಬ ಈಸಿ ಒಂದು ಹೆಲ್ದಿ ಸ್ನ್ಯಾಕ್ ಬೌಲ್ ಇರ್ಬೋದು, ಬ್ರೇಕ್ಫಾಸ್ಟ್ ಬೌಲ್ ಇರ್ಬೋದು. ನಾನು ಅದನ್ನು ಮಾಡಿಬಿಟ್ಟು ನಾನು ತಿಂತೀನಿ, ನಮ್ಮ ಮಮ್ಮಿಗೂ ಕೊಡ್ತೀನಿ. ನಮ್ಮ ಮಮ್ಮಿಗೆ ನಾನು ಜೈಪುರ್ಗೆ ಹೋದ್ಮೇಲೆ ಏನು ತಂದಿದ್ದೀನಿ ನೋಡಿದ್ರಾ? ಮೇಲೆ ಹೋಗಿ ನಿಜ ಹೇಳಿ ಪ್ರಾಮಿಸ್ ನಾನು ಕೇಳ ಹೋಗ್ಲಿಲ್ಲ ರೂಮ್ಗೆ. ರೂಮ್ಗೆ ಹೋಗಿ ನೀನು ಹೋಗ್ಬೇಡ ಅಂತ ನಾನು ರೂಮ್ಗೆ ಹೋಗಿಲ್ಲ. ಚೆಕ್ ಮಾಡಿಲ್ಲ ಏನೋ. ಎಸ್, ನಮ್ಮ ಮಮ್ಮಿಗೆ ಆ್ಯಕ್ಚುಲಿ ನಾವೇನೂ ತಂದಿಲ್ಲ. ಟು ಬಿ ಆನೆಸ್ಟ್ ನಾವೇನೂ ತಂದಿಲ್ಲ. ಆದರೂ ನಮ್ಮ ಮಮ್ಮಿ ಚೆಕ್ ಮಾಡ್ದೆ ಅಂತೂ ಇರಲ್ಲ, ಅದಕ್ಕೆ ಕೇಳಿದ್ದು. ಫ್ರೂಟ್ ಬೌಲ್ ಅದು. ಕ್ಯಾರೆಟು, ಕುಕುಂಬರ್ ಎಲ್ಲ ಥರದ 2 ವೆಜಿಟೇಬಲ್ ಫ್ರೂಟ್ ಮಿಕ್ಸ್ ಮಾಡಿ ಒಂದು ಬೌಲ್ ಮಾಡ್ತಾ ಇದ್ದೀನಿ. ತುಂಬ ಈಸಿ ಇದು, ಸಿಂಪಲಾಗಿ. ನಿಮಗೆ ತುಂಬ ಏನಾದರೂ ತಿನ್ನಬೇಕು ಕ್ರೇವಿಂಗ್ಸ್ ಆಗ್ತಿದ್ರೆ ಇದನ್ನು ಟ್ರೈ ಮಾಡ್ಬೋದು. ಸೊ ಬನ್ನಿ ಇವಾಗ ಏನೇನು ಹಾಕಿ ಏನೇನು ಮಾಡಬೇಕು ಅಂತ ನಿಮಗೆ ತೋರಿಸ್ತೀನಿ ರೆಸಿಪಿ. ಎಸ್, ನಾನು ಫಸ್ಟು ಚೇಪೆಕಾಯಿನ ಕಟ್ ಮಾಡ್ತಾ ಇದ್ದೀನಿ. ಚಿಕ್ಕ ಚಿಕ್ಕದಾಗಿ ಉದ್ದುದ್ದ ಕಟ್ ಮಾಡ್ತಾ ಇದ್ದೀನಿ ನಾನು. ನಿಮಗೆ 1 ಬೇಕಾ 2 ಬೇಕಾ? ಜಾಸ್ತಿ ಜನ ಇದೆ ಜಾಸ್ತಿ. ಆ್ಯಕ್ಚುಲಿ ನನ್ನ ಪ್ರಕಾರ ಅರ್ಧ ಹಾಕ್ಕೊಳ್ಳಿ. ಡನ್. ಬೇಸ್ ಇವಾಗ ಪ್ರೊಮೊಗ್ರಾನೇಟ್ ಕಟ್ ಮಾಡ್ತಾ ಇದ್ದೀನಿ. ನನಗಿದು ವೈಟ್ ಶರ್ಟ್ ಹಾಕಿದ್ದೀವಿ. ಒಂಚೂರು ಇಟ್ಟು ಅಲ್ಲಿಂದ ತಕ್ಷಣ ಫುಲ್ ರೆಡ್ ಆಗಿಬಿಡುತ್ತೆ, ಅದಕ್ಕೆ ದೂರ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಕೈಯೆಲ್ಲ ನೋಡಿ ರೆಡ್ ಆಗಿಬಿಡುತ್ತೆ. ಮಾಡ್ಕೊಡೋ ಇದನ್ನ ನಾನೇ ಕ್ಲೀನ್ ಮಾಡ್ತೀನಿ. ನಾನು ಯೂಸ್ ಮಾಡ್ತಿರೋದು ಅಗ್ಯಾರೋ ಸ್ಪಿನ್ ಎಲೆಕ್ಟ್ರಿಕ್ ಮಾಪ್. ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಸಾಕು, ಸ್ವತಃ ಸ್ಪಿನ್ ಆಗ್ತಾ ಕ್ಲೀನ್ ಮಾಡ್ತಾ ಹೋಗುತ್ತೆ. ಆಪರೇಟ್ ಮಾಡೋದಂತೂ ತುಂಬಾ ಈಸಿ, ಯಾರಾದ್ರೂ ಬಳಸಬಹುದು. ಇದರಲ್ಲಿ 75 ml ವಾಟರ್ ಟ್ಯಾಂಕ್ ಇರುತ್ತೆ. ಈ ಮಿಷಿನ್ ಅಲ್ಲಿ ನಾನು ಯೂಸ್ ಮಾಡ್ತಿರೋದು RO ವಾಟರ್ ಅಂಡ್ ಲಿಕ್ವಿಡ್ ಅಂಡ್ ಸೋಪ್ ಕೂಡ ಮಿಷಿನ್ ಅಲ್ಲಿ ಯೂಸ್ ಮಾಡಬಾರ್ದು. ಈ ಮೆಜರಿಂಗ್ ಕಪ್ ಇಂದ ನೀವು ವಾಟರ್ ಟ್ಯಾಂಕ್ ನ ಫಿಲ್ ಮಾಡಬಹುದು. ಇದರಲ್ಲಿ 150 RPM ಬಾಟಮ್ ಪ್ಯಾಡ್ ಸ್ಪೀಡ್, ಮೈಕ್ರೋ ಫೈಬರ್ ಪ್ಯಾಡ್ಸ್, ಲಿಟ್ರಲಿ ಎವ್ರಿಥಿಂಗ್ ಕ್ಲೀನ್ ಮಾಡುತ್ತೆ. ಜೊತೆಗೆ ಎಕ್ಸ್ಟ್ರಾ ಪ್ಯಾಡ್ಸ್ ಬರುತ್ತೆ ಅಂಡ್ ಇಟ್ಸ್ ಯೂಸರ್ ಫ್ರೆಂಡ್ಲಿ. ಈ ಎಲೆಕ್ಟ್ರಿಕ್ ಮಾಪ್ ಅಲ್ಲಿ ಎಕ್ಸ್ಟೆನ್ಷನ್ ರಾಡ್ ವಿತ್ ಹ್ಯಾಂಡಲ್ ಇದೆ ಅಂಡ್ ಇದರಲ್ಲಿ ಲೆಂತ್ ಕೂಡ ಅಡ್ಜಸ್ಟ್ ಮಾಡಬಹುದು. ಇದರಲ್ಲಿ ಇರೋ 2 ಪ್ಲಗ್ ನ ಕನೆಕ್ಟ್ ಮಾಡಿ ಸ್ಲೋ ಆಗಿ ವೈರ್ ಇನ್ಸರ್ಟ್ ಮಾಡಿ. ಇದರಲ್ಲಿ 2 ಬಟನ್ಸ್ ಇದೆ. 1 is ಫಾರ್ ಪವರ್ ಅಂಡ್ ಇನ್ನೊಂದು ವಾಟರ್ ಸ್ಪ್ರೇ ಬಟನ್. ಈ ಎಲೆಕ್ಟ್ರಿಕ್ ಮಾಪ್ ಅಲ್ಲಿ 180 ಡಿಗ್ರಿ ಸ್ವಿವೆಲ್ ಹ್ಯಾಂಡಲ್ ಅಂಡ್ ಇಟ್ಸ್ ಈಸಿ ಟು ಮೂವೇಬಲ್. ಈವನ್ ಇಟ್ಸ್ ಅಂಡರ್ ಸೋಫಾ ಆರ್ ಬೆಡ್. ಈ ಅಗ್ಯಾರೋ ಎಲೆಕ್ಟ್ರಿಕ್ ಸ್ಪಿನ್ ಮಾಪ್ ನ ನೀವು 4 hours ಚಾರ್ಜ್ ಮಾಡಿದ್ರೆ ನೀವು 50 minutes ವರೆಗೂ ಯೂಸ್ ಮಾಡಬಹುದು. ಟು ಬಿ ಆನೆಸ್ಟ್, ಇನ್ಮೇಲಂತೂ ಈ ಎಲೆಕ್ಟ್ರಿಕ್ ಮಾಪ್ ಇಂದ ಮ್ಯಾನ್ಯುಯಲ್ ಮಾಪ್ಗೆ ಸ್ವಿಚ್ ಆಗಲ್ಲ. ಅಂಡ್ ಇದು ನನ್ನ ಹೊಸ ಕ್ಲೀನಿಂಗ್ ಪಾರ್ಟ್ನರ್. ಪ್ರೊಮೊಗ್ರಾನೇಟ್ ಕಟ್ ಮಾಡೋದೇ ಒಂದು ಪ್ರಾಬ್ಲಮ್. ನೋಡಿ ಹೆಂಗಾಗ್ಬಿಟ್ಟಿದೆ ನನ್ನ ಶರ್ಟ್ ಎಲ್ಲ. ನಾನು ಆದರೂ ನಿಧಾನಕ್ಕೆ ಮಾಡ್ತಿದ್ದೆ, ಬಟ್ ಆಗಿಲ್ಲ. ಆದರೂ ಮಾಡಲೇಬೇಕು, ಆಪ್ಷನ್ ಇಲ್ಲ. ನೆಕ್ಸ್ಟ್ ನಾನು ಕ್ಯಾರೆಟ್ನ ಚಾಪ್ ಮಾಡ್ತಾ ಇದ್ದೀನಿ. ಕ್ಯಾರೆಟು ಅಷ್ಟೇ ತುಂಬ ಚಿಕ್ಕದಾಗಿ ಉದ್ದುದ್ದಾಗಿ ಚಾಪ್ ಮಾಡಿ.
ಪ್ಲಸ್ ಕ್ಯಾರೆಟು ನಾನು ಉದ್ದುದ್ದಾನೆ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ, ಈ ಥರನೇ. ಈ ನೂಡಲ್ಸ್ ಇರಬೇಕಲ್ವ ಹಾಗೆ. ಪ್ಲಸ್ ಇವಾಗ ನಾನು ಕುಕುಂಬರ್ ಕಟ್ ಮಾಡ್ತಾ ಇದ್ದೀನಿ. ವಿತೌಟ್ ಪೀಲ್ ಮಾಡ್ತಾ ಇದ್ದೀನಿ, ನಾನು ಇದನ್ನು ಪೀಲ್ ಮಾಡ್ತಿಲ್ಲ, ಹಾಗೆ ಕಟ್ ಮಾಡ್ತಾ ಇದ್ದೀನಿ, ಹಾಗೆ ಚೆನ್ನಾಗಿರುತ್ತೆ ಅಂತ. ತುಂಬ ಸಣ್ಣದಾಗಿ ಕಟ್ ಮಾಡ್ತಾ ಇದ್ದೀನಿ. ಓಕೆನಾ? ಓಕೆ. ಇವಾಗ ನಮ್ಮ ಮಮ್ಮಿಗೆ ಅಂತ ಮಾಡ್ತಿದ್ದೆ ಈ ಬೌಲು. ನನಗೂ ನಮ್ಮ ಮಮ್ಮಿಗೆ ಅಂತ. ನಮ್ಮ ಸಾಯಿಗೂ ಬಂದಿದ್ದಾನೆ, ಅವನಿಗೂ ಕೊಟ್ಟು ಟೇಸ್ಟ್ ಮಾಡುವ. ಪ್ಲಸ್ ಕುಕುಂಬರ್ ಕಟ್ ಆಯ್ತು, ಎಲ್ಲ ಉದ್ದುದಾನೆ ಕಟ್ ಮಾಡಿದ್ದೀನಿ. ತುಂಬ ಸ್ಟ್ರೈಟ್ ಕಟ್. ಕ್ಯಾ ಚಾಕು ಹೈ ಮೀ ತುಮಾರೆ ಘರ್ ಮೇ? ಶಾರ್ಪ್ ಚಾಕು. ಶಾ ನೀನು ಕಟ್ ಮಾಡಕ್ ಬರಲ್ಲ. ಕಟ್ ಮಾಡಕ್ ಬಂದಿಲ್ಲ ಅಂದ್ರೆ ಎಷ್ಟು ಶಾರ್ಪ್ ಇದೆ ಚಾಕು ಗೊತ್ತಾ? ನೋಡಿ ನಾನು ಮಾಡಿ ತೋರ್ಸ್ಲಾ? ನೋಡಿ ಇರು, ನಾನು ಮಾಡಿ ತೋರಿಸ್ತೀನಿ. ನೋಡಲ್ಲ ಸೌಂಡ್ ನೋಡಿ ಹೆಂಗ್ ಬರ್ತದೆ. ಚಾಕು ಸೌಂಡ್ ಬಂದೇ ಬರುತ್ತೆ ನೋಡಿ. ಅವಾಗ ಅದು ಕಟ್ ಹಾಕಿದೆ ಅಂತ ಗೊತ್ತಾಗೋದು. ಮಾಡಬೇಕು, ಪ್ರೆಸ್ ಮಾಡಬೇಕು, ಪ್ರೆಸ್. ಓಹೋ ಕೊಡು, ನಾನು ಮಾಡಿ ತೋರಿಸ್ತೀನಿ ಒಂದು. ನಾನು ಒಂದೇ ಶಾರ್ಟಲ್ಲಿ ಕಟ್ ಮಾಡಿ. ಆಯ್ತು, ಟೈಮ್ ಇಲ್ಲ, ಜಲ್ದಿ. ಸರಿ ಆಯ್ತು, ಯಾರಿಗೆ ತಿನ್ನಕ್ಕ? ಮಿಸ್ ಚಾಪ್ ಮಾಡಿರೋದು ಗೋವಾ ಹಾಕ್ತಾ ಇದ್ದೀನಿ, ಚೇಪೆಕಾಯಿ. ನೆಕ್ಸ್ಟ್ ಕ್ಯಾರೆಟ್ ಹಾಕ್ತಾ ಇದ್ದೀನಿ. ಕ್ಯಾರೆಟು, ನೆಕ್ಸ್ಟ್ ಕುಕುಂಬರ್, ನೆಕ್ಸ್ಟ್ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದ್ದೀನಿ ನಾನು. ನೋಡಿ, ನಿಮಗೆ ಖಾರ ಬೇಕಾದ್ರೆ ಜಾಸ್ತಿ ಹಾಕ್ಕೊಳ್ಳಿ. ನೆಕ್ಸ್ಟ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ಆಲ್ರೆಡಿ ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೀನಿ, ನಾನು ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ಸಾಲ್ಟ್, ಪಿಂಕ್ ಸಾಲ್ಟ್, ರಾಕ್ ಸಾಲ್ಟ್. ನೆಕ್ಸ್ಟ್ ಚಿಲ್ಲಿ ವಿನಿಗರ್ ಹಾಕ್ತಾ ಇದ್ದೀನಿ, 1 ಸ್ಪೂನಷ್ಟು, 1/2 ಸ್ಪೂನಷ್ಟು. ಇವಾಗ ಆಲ್ಮೋಸ್ಟ್ ಚಿಲ್ಲಿ ಫ್ಲೇಕ್ಸು, ಚಿಲ್ಲಿ ಪೌಡರ್ ಎಲ್ಲನೂ ಚಿಲ್ಲೀಸ್ ಹಾಕಿದ್ದೀನಿ. ಒಂಚೂರು ಸ್ವೀಟ್ ಇರಲಿ ಅಂದ್ಬಿಟ್ಟು ನಾನು ಹನಿ ಹಾಕ್ತಾ ಇದ್ದೀನಿ. ಫೈನಲ್ ಟಚ್ಚು ದಾಳಿಂಬೆ ಹಣ್ಣು ಹಾಕ್ತಾ ಇದ್ದೀನಿ, ಮಿಕ್ಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಇವಾಗ ಎಲ್ಲರೂ ಟೇಸ್ಟ್ ಮಾಡೋದು. ಡನ್. ಫೈನಲಿ ಹೆಲ್ದಿ ಬೌಲ್ ರೆಡಿಯಾಗಿದೆ. ಟೇಸ್ಟ್ ಮಾಡುವ. ಓಕೆನಾ? ಸೊ ವೈಸ್ ಇವಾಗ ಮಾಡಿದ್ದೀನಿ, ಎಲ್ಲರಿಗೂ ಟೇಸ್ಟ್. ಸ್ಪೈಸಿ ಆಗಿದೆ, ಕಟ್ಟ ಮಿಠ ಇದೆ. ಇನ್ನೂ ತಿಂದೇ ಇಲ್ಲ, ಕಟ್ಟ ಮಿಠ ಇದೆ, ಸ್ಪೈಸಿ ಆಗಿದೆ ಅಂತ ಇವಾಗ ತಿನ್ನಿ. ನೋಡಿದ್ರೆ ಗೊತ್ತಾಗ್ತಿದೆ ಅಂತ ಟೇಸ್ಟ್ ಮಾಡಿ. ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ. ಏನು ಹಾಕಿದೆ ದೀಪ? ಸೌತೆಕಾಯಿ, ಕ್ಯಾರೆಟು, ಪೊಮೊಗ್ರಾನೇಟು, ಸೇಬೆಕಾಯಿ, ಚಿಲ್ಲಿ ಪೌಡರ್ ಹಾಕಿದ್ಯಾ? ಚೇಪೆಕಾಯಿ ಅಲ್ಲ, ಇದು ಟೇಸ್ಟ್ ಇದೆಲ್ಲ ಚೆನ್ನಾಗಿದ್ಯಾ? ನೀವು ಬರೀ ಚೇಪೆಕಾಯಿ, ಬರೀ ಕ್ಯಾರೆಟ್, ಕುಕುಂಬರ್ ತಿನ್ನೋ ಬದಲು ಹೇಳ್ಕೊಟ್ಟವ್ರು ನಮ್ಮಮ್ಮ. ಇನ್ನು ಕಾಯಿಲೆ ಟೇಸ್ಟ್ ಮಾಡೋದು. ಇಲ್ಲ, ಸಾರಿ, ಐ ಆಮ್ ಆನ್ ಡಯಟ್. ಡಯಟ್ ಫುಡ್ ಇದು. ಐ ಆಮ್ ಆನ್ ಡಯಟ್ ಅಂತ. ಐ ಆಮ್ ನಾಟ್ ಆನ್ ಡಯಟ್. ತಿಂತವ್ರೆ ನೋಡಿ ಹೆಂಗೆ ಇಳಿಸ್ತವನೆ. ಅದು ಸಕ್ಕತ್ತಾಗಿದೆ ಸ್ಪೈಸಿ. ಹಾಕಿಲ್ವಾ ನಿಮಗೆ? ಇಲ್ಲ, ಸ್ಪೈಸಿ ಸ್ಪೈಸಿ ಬೇಡ ನಂಗೆ. ನೋಡೋ ಚೆನ್ನಾಗಿದೆ. ಈ ಬೇಲ್ಪುರಿ ಎಲ್ಲ ತಿಂತಿರಲ್ಲ, ಅದ್ರ ಬದಲು ಇದನ್ನ ಮಾಡ್ಕೊಂಡು ತಿನ್ಬೋದು, ಹೆಲ್ದಿ. ಇನ್ಸ್ಟೆಡ್ ಆಫ್ ಪಾನಿಪುರಿ, ಮಸಾಲೆ ಪುರಿ, ಗೋಬಿ ಮಂಚೂರಿ ತಿನ್ನೋ ಬದಲು ಅದಾದ್ರು ಮಾಡ್ತೀವಿ, ತಿಂತಿದ್ದ ಅದು ತಿನ್ಬೋದು. ಚೆನ್ನಾಗಿಲ್ವಾ? ಖಾರ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆಯಾ? ಆ್ಯಕ್ಚುಲಿ ಹೆಲ್ದಿ ಇದು. ತಿಂತೀನಿ, ಒಳ್ಳೇದಾಗಿ. ನೀನು ಇನ್ಮೇಲೆಯಿಂದ ನಾನು ತಿನ್ನಲ್ಲ. ತಿನ್ಬೇಕು ಇದೆಲ್ಲ. ಪರ್ಫೆಕ್ಟ್ ಆಗಿದೆ. ಇದು ಫ್ರೂಟ್, ಸೇಪೆಕಾಯಿ ಫ್ರೂಟ್ ಎಷ್ಟು ಹೆಲ್ದಿ ಗೊತ್ತಾಗೈತೆ. ಡಯಾಬಿಟಿಕ್ಸ್ ಇರೋದು ತಿಂತೀನಿ. ನೋಡ್ದ ನಾವು. ಹಂಗಿಲ್ಲ, ಡಯಾಬಿಟಿಕ್ಸ್ ಇಲ್ಲ. ಅಲ್ಲ, ಇರ್ಲಿ ಬಿಡ್ಲಿ, ಅಲ್ಲ ಇರ್ಲಿ ಬಿಡ್ಲಿ, ಇಟ್ಸ್ ಗುಡ್ ಫಾರ್ ಹೆಲ್ತ್. ಅದು ನೀವು ಡೈಲಿ ತಿಂತೀರಲ್ಲ ಮಾಮ್, ಹೆಂಗನ್ಸುತ್ತೆ ನೀವು ಹೇಳಿ? ಇವಾಗ ಎಷ್ಟು ಹೆಲ್ದಿ ತಾನೆ. ಎದ್ದಿದ ತಕ್ಷಣ ಒಂದು ಫ್ರೂಟ್ ತಿನ್ನೋದಿಲ್ಲ, ದಿನಕ್ಕೆ ಒಂದು ಫ್ರೂಟ್ ತಿನ್ನೋದಿಲ್ಲ, ಡೈಲಿ ಒಂದೊಂದು ಆ್ಯಪಲ್ ತಿನ್ನೋದಾದ್ರೆ ಒಂದು ಫ್ರೂಟ್ ತಿನ್ಬೇಕು. ಇಂಥ ಬರೀ ಮಿಕ್ಸರು, ಚಿಪ್ಸು ನೋಡಿ ಒಂದು ಪ್ಲೇಟಲ್ಲಿ ನೋಡಿ ಇದೇ ಚೆನ್ನಾಗಿ ತಿಂತಿರೋದು. ಅದು ಸಣ್ಣ ಆಗ್ಬಿಟ್ಟು ಒಂದು ಪಾಪ. ಅದಕ್ಕೆ ಮತ್ತೆ ಇದಕ್ಕೆ ಏನು ಮಾಡ್ತಾ ಇದ್ದೀನಿ?
ಇವಾಗ ನಮ್ಮ ಡ್ಯಾಡಿ ಟ್ರೈ ಮಾಡ್ತಾರೆ. ಏನಿದು ತಿನ್ನಿ ಏನಿದು ಅಂದರೆ ಸಾಂಗ್ ಆಫ್ ಮಾಡಿ ಪಾಪ. ಓ ಮೈ ಗಾಡ್, ನಮ್ಮ ಡ್ಯಾಡಿ ನೋಡಿ. ನೋಡಿ ನಮ್ಮ ಡ್ಯಾಡಿ ಇಂಗ್ಲಿಷ್ ನಮ್ಮೂರಿಗೆ ಹೋಗೋ ಖುಷಿಯಲ್ಲಿದ್ದೀನಿ, ಆ ಮೂಡಲ್ಲಿದ್ದೀನಿ. ಅದಕ್ಕೆ ಆ ಖುಷಿಗೆ. ನಿಮಗೆ ಖಾರ ಇಷ್ಟನಾ ಸ್ವೀಟ್ ಇಷ್ಟನಾ? ಖಾರ ಚೆನ್ನಾಗಿದೆ. ನನಗೆ ಎಷ್ಟು ಸಿಂಪಲ್ ರೆಸಿಪಿ ಇದು. ಆ್ಯಕ್ಚುಲಿ ತುಂಬ ಬೇಗ ಮುಗ್ತೆ. ವಿತಿನ್ 5 ಮಿನಿಟ್ಸ್ ಅಷ್ಟೇ ನಾನು ಮಾಡಿದ್ದೀವಿ. ಸರಿ, ಇಲ್ಲದೆ ನಾನು ತಿಂತೀನಿ. ನಾವು ಹಾಂ, ಬಬ್ಲು ಕೊಡೋಣ. ಚೆನ್ನಾಗಿದೆ. ಬಬ್ಲು ಟ್ರೈ ಮಾಡೋಣ ಬನ್ನಿ ಗೈಸ್. ನಮ್ಮ ತಮ್ಮನೂ ಇವತ್ತು ಮನೆ. ಅವನಿಗೆ ಯಾರಿಗೆ? ನಾನು ಹೇಳ್ತಾರ ಅವನೇ ತಿಂತಾನೆ. ಮಿಸ್ ಇವಾಗ ನಮ್ಮ ಸ್ಯಾಮ್ ಕೂಡ ಟೇಸ್ಟ್ ಏನಿದು? ತಿನ್ನು. ಅಲ್ಲ, ಏನಿದು? ಫಸ್ಟ್ ತಿನ್ನು. ಸೌತೆಕಾಯಿ ಇದನ್ನು ತಿನ್ನು. ಡಯಟ್ ಖಾರ. ಸಿಕ್ಕಾಪಟ್ಟೆ ಖಾರ. ಅಯ್ಯೋ 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 ಅಯ್ಯೋ, ಅಷ್ಟೊಂದು ಸ್ಪೈಸಿ. ಖಾರ ಫುಲ್ ಖಾರ. ಸ್ಪೈಸಿ ಬಹುತ್ ತಿನ್ನೋತರ ಇದು ನಿನಗೇನು ಅನಿಸ್ತು? ಬಹುತ್ ಸ್ಪೈಸಿ. ಅವ್ನು ಆ್ಯಕ್ಚುಲಿ ಇವನು ಸ್ಪೈಸಿ ತಿನ್ನಲ್ಲ. ಇದನ್ನು ತಿನ್ನೋದಕ್ಕೆ ಇದನ್ನು ತಿನ್ನು. ಪ್ರೊಮೋಗ್ರಾನೇಟ್ ತಿನ್ನು. ಎಲ್ಲ ಮಿಕ್ಸ್ ಆಗಲಿ. ಕಣ್ಣಲ್ಲಿ ನೀರು ಬಂದ್ಬಿಡ್ತು ಖಾರಕ್ಕೆ. ಸಮೀರ್ ಸಾಯಿ ನೋಡಿ, ಮನೇಲಿ ಖಾರ ಪುಡಿ ಜಾಸ್ತಿ. ದಯವಿಟ್ಟು ಇವಳು ಮಾಡೋ ರೆಸಿಪಿ ಯಾರು ಟ್ರೈ ಮಾಡಬೇಡಿ ಗೈಸ್. ತುಂಬ ಸಾಯಿ ಚೆನ್ನಾಗಿಲ್ವಾ ಸಾಯಿ? ನೀನೇ ಹೇಳು ಪ್ಲೀಸ್ ಗೈಸ್, ಸಣ್ಣ ಹೇಳಿದ್ನ ಕೇಳಿ. ನಿಜ ಹೇಳಿ ಸರ್. ಈಗ ನಿಜವಾದ ಅದೇ ಹೇಳಿದೆ. ₹1,000. ನೀವು ಕೊಡ್ತೀರ ಹೇಳ್ತೀನಿ ನಾನು. ಜನರಿಗೆ ನಿಜ ಹೇಳ್ಬೇಕು. ₹1,000 ನಿಜ ಹೇಳಿ. ಈಗ ನಿಜ ಅದು ಗೈಸ್, ತಿನ್ಬೇಡಿ guys. 2000 rupees. ತಿನ್ಬೇಡಿ. ಈ ಅಪ್ಪ ವಿಷ. ಓ ಆಯ್ತು, ಹೋದ ಬಿಡು. ತಿನ್ನಿ guys. ನೀವೇನು ಹೇಳಿ ಮಮ್ಮಿ? ಇಲ್ಲ ಚೆನ್ನಾಗಿ ತಿಂತಿದ್ದವ್ರು ನೋಡಿ ತುಂಬ ಸಿಂಪಲ್ ರೆಸಿಪಿ. ಖಾರ ಜಾಸ್ತಿ ಆಗಿದೆ. ಇಲ್ಲ, ಸಿಂಪಲ್ ರೆಸಿಪಿ ಮತ್ತೆ ಹೆಲ್ದಿ ಫುಡ್ ಕಣೋದು. ಹೆಲ್ದಿ. ಆಮೇಲೆ ನಿಮ್ಗೆ ಕ್ಯಾರೆಟ್ ಇಷ್ಟ ಇಲ್ಲ, ನಾವು ಹೆಲ್ತಿ ಆಗಿದ್ದೀವಿ. ಅದಕ್ಕೆ ಮೂಟೆ ಹತ್ರ ಆಗು. ಯಾರಿಗೆ ಹೇಳ್ತವ್ರೆ? ಯಾರಾಗಿರೋದು? ಗೈಸ್, ನನ್ನ ಮಮ್ಮಿಗೆ ಏನು ತಗೊಂಡು, ನಮ್ಮ ಮಮ್ಮಿಗೆ ಏನೇನು ತೊಗೊಂಡೆ, ಏನು ಕೊಟ್ಟಿದ್ದೀನಿ ಅಂತ ಸ್ಯಾಮ್ ಬ್ಲಾಗಲ್ಲಿ ಗೊತ್ತಾಗುತ್ತೆ. ಬಟ್ ನನ್ನ ಬ್ಲಾಗಲ್ಲಿ ನಾನೇನು ಪರ್ಚೇಸ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಸೊ ದಿಸ್ ಇಸ್ ಒನ್ ಅಪ್ಪರ್ ಆ್ಯಂಡ್ ದಿಸ್ ಇಸ್ ಒನ್ ಕೋಟ್. ನೋಡಿ, ಈ ಕೋಟು, ಆಮೇಲೆ ಇದಕ್ಕೆ ಪ್ಯಾಂಟು. 3 ಪೀಸ್ ಮೆಟೀರಿಯಲ್ ಇದು. ವೇರ್ ಮಾಡಿ ತೋರಿಸ್ತೀನಿ ಆಮೇಲೆ. ನಾನು ಆ್ಯಕ್ಚುಲಿ ಒಂದು ಶೂಟ್ ಇದೆ, ರೆಡಿಯಾಗಿ ಹೋಗಬೇಕು. ನೋಡೋಣ ಇದೇ ವೇರ್ ಮಾಡ್ತೀನೋ ಬೇರೆದು ನೋಡೋಣ. ಇದೊಂದು ಪರ್ಚೇಸ್ ಮಾಡಿದ್ದೆ. ನಾನು ಜಾಸ್ತಿ ಪರ್ಚೇಸ್ ಮಾಡಿಲ್ಲ. ಅದು ಬಿಟ್ಟರೆ ಇದೊಂದು ಪರ್ಚೇಸ್ ಮಾಡಿದ್ದೀನಿ. ಸ್ಲೀವ್ಲೆಸ್ಸು ಮತ್ತು ಸೇಮ್ ಪ್ಲಾಜೋ ಪ್ಯಾಂಟ್ ಥರ. ಇದೊಂದು, ದಿಸ್ ಇಸ್ ನಾರ್ಮಲ್ 3 ಪೀಸ್. ಯಾಕೆ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ಇದೆರಡು ಪ್ರೈಸ್ ಎಷ್ಟು ಅಂತ ಕಮೆಂಟ್ ಮಾಡಿ. ತುಂಬ ಕಮ್ಮಿ ಪ್ರೈಸಲ್ಲಿ ತೊಗೊಂಡಿದ್ದೀನಿ. ಇದು ನಾನು ಪರ್ಚೇಸ್ ಮಾಡಿಲ್ಲ, ಬಟ್ ಇದು ನನಗಲ್ಲ, ನನಗೆ ಬೇಕಾಗಿರೋ ತುಂಬ ಬೇಕಾಗಿರೋರಿಗೆ ಇದು ಗಿಫ್ಟ್ ಮಾಡ್ತಾಯಿದ್ದೀನಿ. ಅದೊಂದು. ಅದಾದಮೇಲೆ ನಾನು ಇತ್ತೀಚೆಗೆ ತುಂಬ ಡೈರೀಸು ಬರೆಯೋದೆಲ್ಲ ಮಾಡ್ತಾ ಇರ್ತೀನಿ. ಅದಕ್ಕೆ ನಾನು ಇನ್ನೊಂದು ಕ್ಯಾಮಲ್ ಲೆದರ್ದೊಂದು ಡೈರಿ ಪರ್ಚೇಸ್ ಮಾಡೋಣ ಅಂದ್ಬಿಟ್ಟು ಇದೊಂದು ಪರ್ಚೇಸ್ ಮಾಡಿದ್ದೀನಿ. ನೋಡಿ, ಹಿಂಗಿದೆ ಡೈರಿ. ಸ್ಮೆಲ್ ನೋಡಿ ಗೈಸ್, ಕ್ಯಾಮಲ್ದು ಬರ್ತಿದೆ. ಇದೊಂದು ಡೈರಿ. ಫೇವ್ರೆಟ್ ಸ್ಲಿಪ್ಪರ್ ತೊಗೊಂಡಿದ್ದೆ. ದಿಸ್ ವಾಸ್ ಮೈ ಫೇವ್ರೆಟ್. ಇದೊಂದು. ಆಮೇಲೆ ಇದೊಂದು. ಆ್ಯಕ್ಚುಲಿ ಅಲ್ಲೆಲ್ಲ ಸ್ವಲ್ಪ ಈ ಹ್ಯಾಂಡ್ ವರ್ಕ್ ಥ್ರೆಡ್ದೆಲ್ಲ ಮಾಡ್ತಾರೆ. ನಂಗೆ ಅದೆಲ್ಲ ತುಂಬ ಅಲ್ಲೇ ಪರ್ಚೇಸ್ ಮಾಡಿ ವೇರ್ ಮಾಡಿದ್ದೆ. ಸೊ ಇದನ್ನು ನಾನು ಪರ್ಚೇಸ್ ಮಾಡಿ ವೇರ್ ಮಾಡಿಲ್ಲ. ಸೊ ಅದಕ್ಕೆ ಈ ಥರದ್ದು ಅಲ್ಲಿ ತೊಗೊಳ್ಳೋಣ ಅಂದ್ಬಿಟ್ಟು ಈ ಥರದ್ದು 2 ಪರ್ಚೇಸ್ ಮಾಡಿದ್ದೆ. ಅದು ಬಿಟ್ಟರೆ ನಾನು 50 ರೂಪೀಸ್ಗೆಲ್ಲ ಇಯರಿಂಗ್ಸ್ ಪರ್ಚೇಸ್ ಮಾಡಿದ್ದೀನಿ. ನಿಮಗೆ ತೋರಿಸ್ತೀನಿ. ಇದೊಂದು ಈಗ ಜಸ್ಟ್ ನಾನು 80 ರೂಪೀಸಲ್ಲಿ ತೊಗೊಂಡಿದ್ದು. ಅದು ಬೇಡ, ಇದು 100 ರೂಪೀಸ್ ನೋಡಿ. ಆಮೇಲೆ ಇದೆಲ್ಲ 100 ರೂಪೀಸಿಗೆ ತೊಗೊಂಡಿದ್ದೀನಿ ನಾನು. ಆ್ಯಕ್ಚುಲಿ ತುಂಬ ಕಮ್ಮಿ ಪ್ರೈಸಲ್ಲಿ ತೊಗೊಂಡಿದ್ದೀನಿ ಇದೆಲ್ಲ. ಆಮೇಲೆ ಇದೊಂದು ಆಮೇಲೆ ಇದೊಂದು. ಇದೆಲ್ಲ 100 ಗೈಸ್. ಆ್ಯಕ್ಚುಲಿ ಇಲ್ಲೆಲ್ಲ 200 ಹೇಳ್ತಾರೆ. ಬೆಂಗಳೂರಲ್ಲೂ ಸಿಗುತ್ತಿಲ್ಲ ಅಂತ ಹೇಳಲ್ಲ. ಜಯನಗರ್ BDA ಕಾಂಪ್ಲೆಕ್ಸ್ ಎಲ್ಲ ಹೋದರೆ. ಇದು ನೋಡಿ, ತುಂಬ ಚೆನ್ನಾಗಿದೆ. ಇದೆರಡು ತೊಗೊಂಡಿದ್ದೀನಿ. ದಿಸ್ ಇಸ್ ಆ್ಯಕ್ಚುಲಿ ಇದು ಸೆಟ್ಟಿಗೆ ನಾನು ತೊಗೊಂಡಿರೋದು. ನೋಡಿ, ಹೀಗೆ ಈ ಥರ ಸೆಟ್ ಮಾಡಿ ಹಾಕೋಬೋದು. ಸೊ ಈ ಥರ ತೊಗೊಂಡಿದ್ದೀನಿ. ಆಮೇಲೆ ಇಯರಿಂಗ್ಸ್ ಅಂತೂ ನಾನು ಇದೆಲ್ಲ ತುಂಬ ಕಮ್ಮಿಗೆ ತೊಗೊಂಡಿದ್ದೀನಿ.
ಎಷ್ಟೊಂದಿದೆ ಗೈಸ್ ಇಯರಿಂಗ್ಸ್ ಎಲ್ಲ ನೋಡಿ. ಇದೆಲ್ಲ ನಾನು ಲಾಸ್ಟ್ ಡೇ ಜೈಸಲ್ಮೇರಲ್ಲಿ ಪರ್ಚೇಸ್ ಮಾಡಿರೋದು. ಜೈಪುರಲ್ಲಿ ನಾನು ಏನೂ ಪರ್ಚೇಸ್ ಮಾಡಿಲ್ಲ, ಉದಯ್ಪುರಲ್ಲಿ ಅಷ್ಟು ಪರ್ಚೇಸ್ ಮಾಡಿಲ್ಲ. ಇದೆಲ್ಲ ಇಯರಿಂಗ್ಸು ಜೈಸಲ್ಮೇರಲ್ಲಿ ಪರ್ಚೇಸ್ ಮಾಡಿರೋದು. ಆ್ಯಕ್ಚುಲಿ ನಾನು ಏನೂ ಅಲ್ಲಿ ವ್ಲಾಗ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಆಲ್ರೆಡಿ ಸ್ಯಾಮ್ ವ್ಲಾಗ್ ಮಾಡ್ತಿರೋದ್ರಿಂದ. ಸೊ ಆ್ಯಂಡ್ ಟೈಮ್ ಮ್ಯಾನೇಜ್ ಆಗೋಲ್ಲ ಅಂದ್ಬಿಟ್ಟು ನಾನು ವ್ಲಾಗ್ ಮಾಡಿರಲಿಲ್ಲ. ನಾನು ಅಂದ್ಕೊಂಡೆ ಶಾಪಿಂಗ್ ವ್ಲಾಗ್ ಮಾಡೋಣ ಅಂತ. ಬಟ್ ನಿಮ್ಗೆ ಏನಾದರೂ ಎಲ್ಲಿ ಪರ್ಚೇಸ್ ಮಾಡಿದೆ ಅಂತ ಏನಾದರೂ ಇದ್ದರೆ ನಾನು ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಕ್ಯೂಟಾಗಿದೆ, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಒಬ್ಬರು 200 ಅಂದರು, ಒಬ್ಬರು 100 ಅಂದರು. ತುಂಬ ಕಡೆ ನೋಡಿ ಬಾರ್ಗೇನ್ ಮಾಡಿ ತೊಗೋಬೇಕಂದ್ರೆ ಮುಖ ನೋಡ್ಬಿಟ್ಟು ಅವ್ರು ಪ್ರೈಸ್ ಹೇಳ್ತಾರೆ. ಆ್ಯಕ್ಚುಲಿ ಇದು 250ಗೂ ಮಾರ್ತಿದ್ರು, ಸೇಲ್ ಮಾಡ್ತಿದ್ರು, 200ಗೂ ಮಾರ್ತಿದ್ರು, 100ಗೂ ಮಾರ್ತಿದ್ರು. ನಾನು 100ಗೆ ತೊಗೊಂಡೆ. ಸೊ ಎಲ್ಲ ಅದೇ ಥರದ್ದಿದ್ದಾವೆ ಸಿಮಿಲರು. ಆಮೇಲೆ ಫಿಂಗರ್ ರಿಂಗ್ ತೊಗೊಂಡಿದ್ದೀನಿ ಒಂದು. ನನಗೇನಿದು ಅಷ್ಟೊಂದೇನು ಇಷ್ಟ ಆಗಿಲ್ಲ, ಸುಮ್ಮನೆ ಯಾವಾಗಾದರೂ ಏನಾದರೂ ಔಟ್ಫಿಟ್ ವೇರ್ ಮಾಡಿದಾಗ ಮ್ಯಾಚ್ ಆದರೆ ಅಂತ ಪರ್ಚೇಸ್ ಮಾಡಿದೆ ಅಷ್ಟೇ. ಇಯರಿಂಗ್ಸ್ ಇದೆ ನೋಡಿ, ಒಂದೊಂದು ಇದೆಲ್ಲ 50 ರುಪೀಸ್ ಇಯರಿಂಗ್ಸು. ತುಂಬ ಪರ್ಚೇಸ್ ಮಾಡಿದ್ದೀನಿ. ನಮ್ಮ ಮಮ್ಮಿಗೆ ಗೊತ್ತಿಲ್ಲ, ಇವಾಗ ನಮ್ಮ ಮಮ್ಮಿಗೆ ತೋರಿಸ್ಬೇಕು. ನೋಡಿ ಆ್ಯಕ್ಚುಲಿ ಏನಿಗೆ ನಮ್ಮ ಮಮ್ಮಿಗೆ ಸಪ್ರೇಟ್, ನನಗೆ ಸಪ್ರೇಟ್ ಅಂತ ಏನು ತೊಗೊಂಡಿಲ್ಲ, ಯಾಕಂದರೆ ಇಬ್ಬರು ವೇರ್ ಮಾಡ್ತೀವಿ. ಸೊ ಅದಕ್ಕೆ ಇದರಲ್ಲಿ ಸ್ವಲ್ಪ ಫ್ರೆಂಡ್ಸ್ಗಳಿಗೆಲ್ಲ ಕೊಡೋದಿದೆ, ಅದನ್ನು ಒಂದು. ಆಮೇಲೆ ನಾನು ಬೇರೆ ಇವಾಗ ಇತ್ತೀಚೆಗೆ ಶೂಟ್ ಮಾಡ್ತಿರೋದ್ರಿಂದ ಬ್ಯಾಕ್ ಟು ಬ್ಯಾಕು, ಸೊ ನನಗೂ ಬೇಕಾಗುತ್ತೆ ಅಂದ್ಬಿಟ್ಟು ಜಾಸ್ತಿ ಪರ್ಚೇಸ್ ಮಾಡಿದೆ. ಥರ ತುಂಬ ಚೆನ್ನಾಗಿದೆ. ಇದು ಜಸ್ಟ್ 100 ರುಪೀಸು 50 ರುಪೀಸ್ ಐ ಥಿಂಕ್. ಎಲ್ಲ 50 ರುಪೀಸ್ಗೆ ತೊಗೊಂಡಿರೋದು ನಾನು ಇದೆಲ್ಲ. ಇದು ಬೆಂಗಳೂರಲ್ಲಿ ತುಂಬ ಜಾಸ್ತಿ ಹೇಳ್ತಾರೆ, ಬಟ್ ನನಗೆ ಅಲ್ಲಿ 50 ರುಪೀಸಿಗೆ ಕೊಟ್ಟರೆ. ಆ್ಯಕ್ಚುಲಿ ಬೇರೆಯವ್ರಿಗೆಲ್ಲ 100, 150 ಎಲ್ಲ ಹೇಳ್ತಿದ್ರು, ನಾನು 50ಗೆ ತೊಗೊಂಡೆ. ಸೊ ಇಷ್ಟೊಂದೆಲ್ಲ ತೊಗೊಂಡಿದ್ದೀನಿ. ಸೊ ಅದಿಷ್ಟೇ ಗೈಸ್, ನಾನು ವ್ಲಾಗ್ ಶುರು ಮಾಡಿದ್ದು ನಮ್ಮ ಮಮ್ಮಿಗೆ ತೋರಿಸ್ಬೇಕು, ಕೊಡಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿದೆ. ಬಟ್ ಅನ್ಫಾರ್ಚುನೇಟ್ಲಿ ಸ್ಯಾಮ್ ಅವನು ಎಲ್ಲ ತೋರಿಸ್ಬೇಕು ಮಾಡಬೇಕು ಅಂತ ಅವ್ನು ಹೇಳ್ದ, ವ್ಲಾಗ್ ಮಾಡ್ತಿದ್ದಾನೆ. ಸೊ ಏನೇನೆಲ್ಲ ನಮ್ಮ ಮಮ್ಮಿಗೆ ತಂದಿದ್ದೀವಿ ಎಲ್ಲ ನಾನು ಸ್ಯಾಮ್ ವ್ಲಾಗಲ್ಲಿ ಕಾಣಿಸುತ್ತೆ. ನನ್ನ ವ್ಲಾಗಲ್ಲಿ ಸೊ ಒಂದು ಹೆಲ್ದಿ ರೆಸಿಪಿ ಮಾಡಿದ್ದೀನಿ, ಆಮೇಲೆ ಮನೆಗೆ ಓಡಿಸೋಕ್ಕೆ ಯಾವ ಪ್ರಾಡಕ್ಟ್ನ ಯೂಸ್ ಮಾಡಿದ್ದೀನಿ ಅಂತ ತೋರಿಸಿದ್ದೀನಿ. ಆ್ಯಂಡ್ ಫೈನಲಿ ಏನೇನು ಶಾಪಿಂಗ್ ಮಾಡಿದ್ದೀನಿ, ನನಗೆ ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತ ನಿಮಗೆ ತೋರಿಸಿದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗು ಸಕ್ಕತ್ತಾಗಿರುತ್ತೆ. ಒಬ್ರು ಗೆಸ್ಟ್ ಜೊತೆ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ, ಯಾರು ಅಂತ ಕಮೆಂಟ್ ಮಾಡಿ ಹೊಂದ್ಕೊಂಡು ನಾನು ಅವರು ಸೇರಿ ಒಂದು ಒಳ್ಳೆ ಫುಡ್ ವ್ಲಾಗ್ ಮಾಡ್ತಾ ಇದ್ದೀವಿ. ಸೊ ಯಾರು ಅಂತ ಕಮೆಂಟ್ ಮಾಡಿ, ಅಲ್ಲಿವರೆಗೂ ವೇಟ್ ಮಾಡ್ತಾ ಇದ್ದೀವಿ. ಬಾಯ್ ಬಾಯ್.